ಹೇಳಬೇಕಾಗಿರೋದು, ಗಟ್ಟಿಯಾಗಿ ಹೇಳಬೇಕಾಗಿರೋದು. ಜನರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೋಡಿ ನೀವು ಮುಖ್ಯಮಂತ್ರಿ ಯಾರಾಗ್ತೀರಾ ಅನ್ನೋದ್ರ ಬಗ್ಗೆ ಜಾಸ್ತಿ ಸಮಯ ಕಳೀತಾ ಇದ್ದೀರಾ. ಮುಖ್ಯಮಂತ್ರಿ ಆದಾದ ನಂತರ ದಯವಿಟ್ಟು ಚೆನ್ನಾಗಿರುವಂತಹ ಗವರ್ನೆನ್ಸ್ ಕೊಡಿ, ಅದು ಬೇಕಾಗಿರೋದು ನಮಗೆ. ಮುಖ್ಯಮಂತ್ರಿ ಯಾರಾಗ್ತಾರೋ ಬಿಡ್ತಾರೋ, ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅವರ ನಲ್ಲಿ ಇರುವಂತಹ ಪಾಲಿಸಿಗಳಿರ್ಬೋದು, ಅವರ ಮಾಡ್ತಿರುವಂತಹ ಒಂದು ಅಧಿಕಾರಿಗಳ ಜೊತೆ ಮಾಡ್ತಿರುವಂತಹ ಕೆಲಸಗಳಿರ್ಬೋದು, ಇದೆಲ್ಲ ಬಗ್ಗೆನೂ ನಾವು ಒಂದು ದೊಡ್ಡ ಕಣ್ಣಿಟ್ಟಿರ್ತೀವಿ ಹೊರತು ನನ್ನ ಅಭಿಪ್ರಾಯ ಇರುವಂತದ್ದು ಇಷ್ಟೇ. ಜನರು ಕೇಳ್ತಾ ಇರುವಂತದ್ದು, ನಾವು ಕೇಳ್ತಾ ಇರುವಂತದ್ದು, ಇದಕ್ಕೊಂದು ಕ್ಲಾರಿಟಿ ಕೊಡಿ. ಪೊಲಿಟಿಕಲ್ ಥಿಯೇಟರ್ ಆಗೋಗಿದೆ. ಒಂದು OTT ಸೀರೀಸ್ ನೋಡ್ಬೇಕಾಗಿಲ್ಲ ನಾವು. ಕರ್ನಾಟಕ ರಾಜ್ಯದಲ್ಲಿ ನಡೀತಿರುವಂತಹ ಈ ಒಂದು ಜಂಜಾಟವನ್ನು ಕೊಡ್ತಿರುವಂತಹ ಒಂದು ಗವರ್ನೆನ್ಸಿನ ಬಗ್ಗೆ ನಾವು ಹಿಡಿಯುವಂತದ್ದು. ನಮಗೇನು ಈ ವಿಷಯದ ಬಗ್ಗೆ ಮಾತಾಡ್ಕೊಂಡು ಹೋಗ್ಬೇಕು ಅಂತ ಆಸಕ್ತಿ ಇಲ್ಲ. ಆದ್ರೆ ಕಾಂಗ್ರೆಸ್ ಮನೆ ಮುರಿತಾ ಇರೋದ್ರನ್ನ ನೋಡಿದ್ರೆ, ಇಷ್ಟು ದಿವಸ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತಾಡ್ಕೊಂಡಿಲ್ವಾ ಈ ವಿಷಯನ? ಏನು ನಾನು ನಾಳೆಯ ಮೀಟಿಂಗ್ ಬಗ್ಗೆ ಸ್ಪೆಷಲ್ ಮೀಟಿಂಗ್ ಏನು? ಅವ್ರೇನು ಮಾತಾಡಿಲ್ದೇ ಇರುವಂತಹ ವಿಷಯನ ಇದು? ಮತ್ತೆ ಒಪ್ಪುತ್ತಾರ ನಿಜವಾಗ್ಲೂ? ಬಹಿರಂಗವಾಗಿ ಕೊಟ್ಟಿರುವಂತಹ ಹೇಳಿಕೆಗಳು ನೋಡಿದ್ರೆ, ಸಿದ್ದರಾಮಯ್ಯನವರು ಲಾಂಗೆಸ್ಟ್ ಸರ್ವಿಂಗ್ ಆ ಒಂದು ಸಿಂಬಲ್ಗೋಸ್ಕರ, ಇಲ್ಲ ನಾನು ಆಗ್ಲೇಬೇಕು ಅಂತ ಇರೋ ಒಂದು ಹಠಕ್ಕೋಸ್ಕರ ಲಾಂಗೆಸ್ಟ್ ಸರ್ವಿಂಗ್ ಮುಖ್ಯಮಂತ್ರಿ ದೇವರಾಜ್ ಅರಸ್ ಅವ್ರನ್ನ ಮೀರಿಸಿ ಆಗ್ಬೇಕು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಒಂದ್ ಕಡೆ. ಇನ್ನೊಂದ್ ಕಡೆ DCM ಅವರು ಯಾವ್ದು ವರ್ಡ್ ಇಸ್ ವರ್ಲ್ಡ್ ಅಂತ ಒಂದು ಪೋಸ್ಟ್ ಹಾಕ್ತಾರೆ, ಅದಕ್ಕೆ ಇನ್ನೊಂದು ವಾಪಸ್ ಟಾಂಗ್ ಕೊಡ್ತಾರೆ ಮುಖ್ಯಮಂತ್ರಿಗಳು. ಇದನ್ನ ನೋಡ್ಕೊಂಡ್ ಬಂದಿರೋದ್ರಲ್ಲಿ ನಿಜವಾಗ್ಲೂ ಇಲ್ಲಿ ಹೈಕಮಾಂಡ್ ಸ್ಟೆಪ್ ಮಾಡ್ಬಿಟ್ಟು ಆರ್ಬಿಟ್ರೇಟ್ ಮಾಡ್ಬೇಕು ತಾನೆ? ಏನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಮಾತಾಡಿಲ್ವಾ ಇಷ್ಟು ದಿವಸ? ಹೊಸದೇನ್ ಮಾತಾಡ್ತಾರೆ? ಏನ್ ಒಪ್ತಾರೆ ನೋಡ್ಬೇಕು. ಇದನ್ನ ಇನ್ನೂ ನಡ್ಸ್ಕೊಂಡು ಹೋಗ್ತಾರೆ ಅಂತ ನನ್ನ ಒಂದು ಅಭಿಪ್ರಾಯ. ಆದ್ರೆ ಅದು ಜನರಿಗೆ ಒಳ್ಳೇದಲ್ಲ, ನಮ್ ಕರ್ನಾಟಕ ರಾಜ್ಯಕ್ಕೆ ಅದು ಒಳ್ಳೇದಲ್ಲ. ಬಹಳ ಬೇಸರ ಆಗತ್ತೆ ನಿಜವಾಗ್ಲೂ. ಹಿಂದಿನ ಒಂದು ವಾರದಲ್ಲಿ ನಡೆದಿರೋಂಥದ್ದನ್ನ ನೋಡ್ಕೊಂಡು ಬಂದ್ರೆ ಅಂತೂ ಇನ್ನೂ ಜಾಸ್ತಿ ಬೇಸರ ಆಗತ್ತೆ. ಯಾಕೆಂದ್ರೆ ಇಷ್ಟು ಸಮಸ್ಯೆಗಳ ಮಧ್ಯದಲ್ಲಿ ಮತ್ತು ಅಧಿವೇಶನ ಶುರುವಾಗ್ತಿರೋ ಸಮಯದಲ್ಲಿ ಏನೇನು ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಾಗಿರೋದು ಒಂದು ಸರ್ಕಾರ ಮತ್ತೆ ಅಧಿಕಾರಿಗಳು ಬಹಳಷ್ಟು ಜನ ನಿಮ್ ಟಿವಿನಲ್ಲೇ ರಿಪೋರ್ಟ್ ಮಾಡಿರೋ ಪ್ರಕಾರವಾಗಿ ಅಧಿಕಾರಿಗಳು ಒಂದು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಯಾರ ಮಾತು ಕೇಳಬೇಕು, ಹೇಗ್ ನಡ್ಸ್ಕೊಂಡು ಹೋಗ್ಬೇಕು? ಸರ್ಕಾರ ನಿಂತು ಹೋಗಿದೆ, ಸರ್ಕಾರ ಮುರಿದು ಹೋಗಿದೆ. ಈ ಒಂದು ಸಮಸ್ಯೆನ ಬಗೆಹರಿಸೋದಿಕ್ಕೆ ಆಗತ್ತಾ ನಿಜವಾಗ್ಲೂ ಕಾಂಗ್ರೆಸ್ಸಿಗೆ ಅಂತ ನನ್ನ ಪ್ರಶ್ನೆ. ಮತ್ತೆ ಜನರ ಸಮಸ್ಯೆಗಳನ್ನು ಮುಂದೆ ತಂದು ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಬೇಕಾಗಿರುವಂತಹ ಅಧಿವೇಶನಕ್ಕಿಂತ ಮುಂಚೆ ಇಂತಹ ಒಂದು ನಾಟಕ ನೋಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಜನರು ಅನ್ನೋದಕ್ಕೆ ಬಹಳ ಬೇಸರ ಆಗುತ್ತೆ. ಸುರ್ವಿ ಅವರೇ, ಬಹುಶಃ ಈ ಪರಿಸ್ಥಿತಿಯನ್ನ ಬಿಜೆಪಿ ಎನ್ಕ್ಯಾಶ್ ಮಾಡ್ಕೋತಾ ಇದೆಯಾ? ಇಲ್ಲ, ದಯವಿಟ್ಟು ಆತರ ಹೇಳ್ಬೇಡಿ. ಯಾಕೆಂದ್ರೆ ನಾವು ಬಹಳಷ್ಟು ನಮ್ಮ ಪ್ರಧಾನ ಮಂತ್ರಿಗಳು ಏನ್ ಹೇಳಿರೋದು ಅಂದ್ರೆ, ಒಂದು ಟ್ರೆಂಡ್ ಕಾಂಗ್ರೆಸ್ ದೇಶಾದ್ಯಂತ ವರ್ಟಿಕಲ್ ಸ್ಪ್ಲಿಟ್ ಆಗ್ತಾ ಇದೆ ಕಾಂಗ್ರೆಸ್ಗೆ ಅಂತ. ಆದ್ರೆ ನಮ್ಮ ಪ್ರಧಾನ ಮಂತ್ರಿಗಳೇ ಹೇಳಿದ್ದಾರೆ ಸ್ಟ್ರಾಂಗ್ ಆಗಿರುವಂತಹ ಅಪೋಸಿಷನ್ ದೇಶಕ್ಕೆ ಒಳ್ಳೇದು ಅಂತ. ಹಾಗಾಗಿ ನಾವು ಯಾವುದೇ ಆದಂತಹ ಒಂದು ಈ ಸಮಸ್ಯೆಯನ್ನು ನಾವು ಎನ್ಕ್ಯಾಶ್ ಮಾಡ್ಕೋತಾ ಇಲ್ಲ. ನಮ್ಮ ಅಧ್ಯಕ್ಷರು ಹೇಳಿರುವಂತದ್ದು ಮತ್ತೆ LOP ಅವರು ಹೇಳಿರುವಂತದ್ದು, ಇಂತಹ ಟ್ರಬಲ್ಡ್ ವಾಟರ್ಸ್ ಅಲ್ಲಿ ನಾವು ಹೋಗಿ ಫಿಶಿಂಗ್ ಮಾಡ್ತಾ ಇಲ್ಲ. ನಾವು ಅದೇ ಗಮನ ಇಟ್ಟು ನೋಡ್ತಾ ಇದೀವಿ ಏನೇನ್ ಆಗ್ತಾ ಇದೆ, ಯಾವ ಸಮಸ್ಯೆಗಳು ಬರ್ತಾ ಇದೆ, ಜನರಿಗೆ ಹೇಗ್ ಅನಿಸ್ತಾ ಇದೆ, ಜನರ ಮನಸ್ಸು ಎಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಗಟ್ಟಿಯಾಗಿ ನೋಡ್ತಾ ಇದೀವಿ. ಯಾಕೆ ನಾ ಈ ಪ್ರಶ್ನೆ ಮಾಡಿದೆ ಅಂತಂದ್ರೆ, ಮೊನ್ನೆ ನಿಮ್ಮದೇ ನಾಯಕರು ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಬಾಹ್ಯ ಬೆಂಬಲ ಕೊಟ್ರೆ ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳ್ಬಿಟ್ರು ಸಡನ್ಲಿ. ಇಲ್ಲ, ಅದು ನಾನು ಟಿವಿನಲ್ಲೇ ಕೂತಿದ್ದೆ ಈ ಸಮಯದಲ್ಲಿ ಅವರ ಒಂದು ಹೇಳಿಕೆ ಕೊಟ್ಟಾಗ. ಅವ್ರು ಹೇಳಿದ್ದೇನು ಅಂದ್ರೆ, ಅಂತ ಒಂದು ಪರಿಸ್ಥಿತಿ ಬಂದ್ರೆ ವರಿಷ್ಠರು ಅದ್ರ ಬಗ್ಗೆ ಒಂದು ಅಭಿಪ್ರಾಯ ಸೂಚಿಸ್ತಾರೆ, ಅವ್ರು ಸೂಚಿಸೋಂಗ್ ನಾವು ನಡ್ಕೋತೀವಿ ಅಂತ. ಆದ್ರೆ ಯಾವುದೇ ಆದಂತಹ ಬೆಂಬಲ ಕೊಡ್ತೀವಿ ಅಂತ ಅವರು ಅಧಿಕೃತವಾಗಿ ಹೇಳಿಲ್ಲ. ಅದನ್ನ ಇನ್ನೊಂದು ಬಾರಿ ಎಲ್ಲ ಮಾಧ್ಯಮದ ಮಿತ್ರರಿಗೆ ನಾನು ಒಂದು ಕೋರಿಕೆ ನನ್ನ ಕಡೆಯಿಂದ ಪೂರ್ತಿಯಾದ ಹೇಳಿಕೆ ಹಾಕಿ, ಅವ್ರು ಹೇಳಿರುವಂತದ್ದು ಇಂತಹ ಒಂದು ಪರಿಸ್ಥಿತಿ ಬಂದ್ರೆ ವರಿಷ್ಠರು ಅದನ್ನ ನಿರ್ಧಾರ ಮಾಡಿದ್ರೆ ಅವಾಗ ನಾವು ವರಿಷ್ಠರು ಏನ್ ಹೇಳಿದಾರೋ ಅದನ್ನ ನಾವು ಪಾಲಿಸ್ಕೊಂಡು ಹೋಗ್ತೀವಿ ಅಂತ. ಆಯ್ತಾ, ಪರಿಸ್ಥಿತಿ ಬಂದ್ರೆ ಸರ್ಕಾರ ರಚನೆ ಮಾಡೋದಕ್ಕೆ ಮುಂದಾಗತ್ತಾ ಬಿಜೆಪಿ? ನೋಡೋಣ, ಇನ್ನು ಏನಾಗತ್ತೆ ಅಂತ ಗೊತ್ತಿಲ್ಲ. ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಬಹಳ ಗಟ್ಟಿಯಾದಂತಹ ಮ್ಯಾಂಡೇಟ್ ಇದೆ ಕಾಂಗ್ರೆಸ್ಗೆ. ಆದ್ರೆ ಅವ್ರು ಹೋಗ್ತಿರೋ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಏನಾಗತ್ತೆ ಅಂತ ಕರ್ನಾಟಕದಲ್ಲಿ ಒಂದು ದೊಡ್ಡ ಪ್ರಶ್ನೆ ಬಂದಿರೋದ್ರಿಂದ ನೋಡೋಣ ಏನೇನಾಗತ್ತೋ. ನಮ್ಮ ವರಿಷ್ಠರು ಹೇಳಿದಂಗೆ ನಾವು ಬಂದಿರ್ತೀವಿ. ನಿಮಗೇನು ಅನ್ಸುತ್ತೆ ಸುರ್ಭಿ ಅವರೇ, ಈ ಎಲ್ಲ ಲೆಕ್ಕಾಚಾರ ನೋಡಿದ್ರೆ DCM DK ಶಿವಕುಮಾರ್ ಅವರು CM ಆಗ್ತಾರೆ ಅಂತ ಲೆಕ್ಕಾಚಾರ ಇದೆಯಾ, ಅಥವಾ CM ಸಿದ್ದರಾಮಯ್ಯ ಅವರು ಬಿಟ್ಟೇ ಕೊಡಲ್ಲ ನೋಡ್ತಾ ಇರಿ ಅಂತ ಹೇಳ್ತೀರಾ? ಈ ಒಂದು ಜಂಜಾಟದಲ್ಲಿ ಜನರು ಎಲ್ಲಿ ಬಂದು ನಿಲ್ಲತ್ತೆ ನಮ್ಮ ಸರ್ಕಾರ ಅನ್ನೋದ್ರ ಬಗ್ಗೆ ಪ್ರಶ್ನೆ ಆಗತ್ತೆ ಹೊರತು
ಪೊಲಿಟಿಕಲ್ ಅನಲಿಸ್ಟ್ ಆಗಿ ನಾನು ಮುಂಚೆ ಕೆಲಸ ಮಾಡಿದ್ದೀನಿ. ಇವಾಗ ನನ್ನ ಕೆಲಸ ಅದಲ್ಲ. ಇವಾಗಿರುವಂತಹ ಕೆಲಸ ಪ್ರತಿಪಕ್ಷದಲ್ಲಿ ನಾವು ಜನರ ಸಮಸ್ಯೆಗಳನ್ನ ಬಗ್ಗೆ ಹೇಳಬೇಕಾಗಿರೋದು, ಗಟ್ಟಿಯಾಗಿ ಹೇಳಬೇಕಾಗಿರೋದು. ಜನರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೋಡಿ ನೀವು ಮುಖ್ಯಮಂತ್ರಿ ಯಾರಾಗ್ತೀರಾ ಅನ್ನೋದ್ರ ಬಗ್ಗೆ ಜಾಸ್ತಿ ಸಮಯ ಕಳೀತಾ ಇದ್ದೀರಾ. ಮುಖ್ಯಮಂತ್ರಿ ಆದಾದ ನಂತರ ದಯವಿಟ್ಟು ಚೆನ್ನಾಗಿರುವಂತಹ ಗವರ್ನೆನ್ಸ್ ಕೊಡಿ, ಅದು ಬೇಕಾಗಿರೋದು ನಮಗೆ. ಮುಖ್ಯಮಂತ್ರಿ ಯಾರಾಗ್ತಾರೋ ಬಿಡ್ತಾರೋ, ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅವರ ನಲ್ಲಿ ಇರುವಂತಹ ಪಾಲಿಸಿಗಳಿರ್ಬೋದು, ಅವರ ಅವರ ಮಾಡ್ತಿರುವಂತಹ ಒಂದು ಅಧಿಕಾರಿಗಳ ಜೊತೆ ಮಾಡ್ತಿರುವಂತಹ ಕೆಲಸಗಳಿರ್ಬೋದು, ಇದೆಲ್ಲರ ಬಗ್ಗೆನೂ ನಾವು ಒಂದು ದೊಡ್ಡ ಕಣ್ಣಿಟ್ಟಿರ್ತೀವಿ ಹೊರತು ನನ್ನ ಅಭಿಪ್ರಾಯ ಇರುವಂತದ್ದು ಇಷ್ಟೇ. ಜನರು ಕೇಳ್ತಾ ಇರುವಂತದ್ದು, ನಾವು ಕೇಳ್ತಾ ಇರುವಂತದ್ದು, ಇದಕ್ಕೊಂದು ಕ್ಲಾರಿಟಿ ಕೊಡಿ. ಪೊಲಿಟಿಕಲ್ ಥಿಯೇಟರ್ ಆಗೋಗಿದೆ. ಒಂದು OTT ಸೀರೀಸ್ ನೋಡ್ಬೇಕಾಗಿಲ್ಲ ನಾವು. ಕರ್ನಾಟಕ ರಾಜ್ಯದಲ್ಲಿ ನಡೀತಿರುವಂತಹ ಈ ಒಂದು ಜಂಜಾಟವನ್ನು ನೋಡ್ಕೊಂಡು ಬರ್ಬೋದು. ಅಂತಹ ಒಂದು ಪರಿಸ್ಥಿತಿಯಿಂದ ನಮ್ಗೆ ಮುಕ್ತಿ ಕೊಡಿ, ಅದು ಮುಖ್ಯವಾಗಿರುವಂತದ್ದು. ಸರ್ಕಾರ ರಚನೆ ಮಾಡಾದ ನಂತರ ಒಳ್ಳೆ ಸುಶಾಸನ ಕೊಡುವಂಥದ್ದು ಮುಖ್ಯ. ಆದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಆಗಲ್ಲ ಅನ್ನೋದು ಇದೇ ಜಗಳದಲ್ಲಿದ್ರೆ ಏನ್ ಸರ್ಕಾರ ನಡೆಸಕ್ ಸಾಧ್ಯ? ಯಾವ ಗವರ್ನೆನ್ಸ್ ಮಾಡಕ್ ಸಾಧ್ಯ? ಯಾವ ಅಭಿವೃದ್ಧಿ ಮಾಡಕ್ ಸಾಧ್ಯ? ಅದು ಮುಖ್ಯವಾಗಿರುವಂತದ್ದು. ಕ್ಲಾರಿಟಿ ಕೊಡಿ, ಬೇಗ ಕೊಡಿ. ಸುರ್ವಿ ಅವರು, ಈಗ ಪ್ರತಿಪಕ್ಷವಾಗಿ ಬಿಜೆಪಿ ಈ ಸಂದರ್ಭದಲ್ಲಿ ಏನ್ ಮಾಡುತ್ತೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಈಗ ಈ ಕಡೆ ಇವರು ಕಾಂಗ್ರೆಸ್ನವರು ಕಿತ್ತಾಡ್ತಾ ಇದ್ದಾರೆ, ಅದನ್ನ ನೋಡ್ಕೊಂಡು ಸುಮ್ಮನೆ ಕೂರೋದಾ ಅಥವಾ ರಾಜ್ಯದತ್ತ ಗಮನ ಕೊಡ್ರಯ್ಯ ಅಂತ ಹೇಳಿ ಅಟೆನ್ಷನ್ ಕ್ರಿಯೇಟ್ ಮಾಡೋದಾ? ನಾವು ಮಾಡ್ತಿರೋದು ಅದೇನೆ. ರಾಜ್ಯಾದ್ಯಂತ ನಾವು ರೈತರ ಪರವಾಗಿ ಹೋರಾಟ ಮಾಡ್ತಾ ಇದೀವಿ. 27-28 ಇವತ್ತಿನ ಶುರುವಾಗಿರುವಂತಹ ಹೋರಾಟ, ನಿನ್ನೆ ಶುರುವಾಗಿರುವಂತಹ ಹೋರಾಟ ಮಂಡಲದಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ ಇರ್ಬೋದು, ಎಲ್ಲಾ ಕಡೆ ನಾವು ರೈತರ ಪರವಾಗಿ ಹೋರಾಟ ಮಾಡ್ತಾ ಇದೀವಿ. ಯಾವ ರೈತರಿಗೆ ನಿಜವಾಗ್ಲೂ ತುಂಬಾ ಕಷ್ಟ ಆಗಿದೆಯೋ ಈ ಒಂದು ಫ್ಲಡ್ಸ್ ಇಂದ ಇರ್ಬೋದು, MSP ಇಂದ ಇರ್ಬೋದು, ಇವರೆಲ್ಲರ ಪರವಾಗಿ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ. ಮತ್ತೆ ಒತ್ತಿ ಹೇಳ್ತಾ ಇರೋದು ಇದನ್ನೇ, ಅಭಿವೃದ್ಧಿ ನಿಂತು ಹೋಗಿದೆ, ಅದ್ರ ಬಗ್ಗೆ ಗಮನ ಕೊಡಿ. ದಯವಿಟ್ಟು ನೀವು ಈ ಒಂದು ಜಗಳವನ್ನ ಎಷ್ಟು ಬೇಗ ಸರಿ ಮಾಡಕ್ಕಾಗತ್ತೋ ಅಷ್ಟು ಬೇಗ ಸರಿ ಮಾಡ್ಕೊಳ್ಳಿ ಅಂತ. ಫೈನ್, ಥ್ಯಾಂಕ್ ಯು ಸುರ್ಭಿ ಅವರೇ. ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ. ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ನಡುವೆ ಸಿಎಂ ಚೇರ್ ವಾರ್ ಈ ಹಂತವನ್ನ ತಲುಪಿದೆ ಅಂತಂದ್ರೆ ಅಹಿಂದ ಬ್ರಹ್ಮಾಸ್ತ್ರವನ್ನ ಬಳಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ರೆಡಿ ಆಗಿಬಿಟ್ಟಿದ್ದಾರೆ. ಹಾಗಿದ್ರೆ ಅಹಿಂದ ವಿಚಾರವನ್ನ ಲೆಕ್ಕಕ್ಕಿಟ್ಕೊಂಡು ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಟಚ್ ಮಾಡೋದಕ್ಕೆ ಹೋಗೋದಿಲ್ವಾ? DK ಶಿವಕುಮಾರ್ ಇದನ್ನು ನೋಡಿ ಸುಮ್ಮನೆ ಕೂರ್ತಾರ? ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಸಿಎಂ ಜೊತೆಗೆ ಅಹಿಂದ ಸಚಿವರ ರಹಸ್ಯ ಮಾತುಕತೆ. ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ಅಸ್ತ್ರ ರೆಡಿ. ಸಿಎಂ ಕುರ್ಚಿ ತಿಕ್ಕಾಟಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. DKಶಿ ಅಸ್ತ್ರಕ್ಕೆ ಸಿದ್ದರಾಮಯ್ಯ ಬಣ ಪ್ರಬಲ ಬ್ರಹ್ಮಾಸ್ತ್ರವನ್ನ ಸಿದ್ಧಪಡಿಸಿದೆ. ಹಳೆ ಅಸ್ತ್ರ ಅಹಿಂದಕ್ಕೆ ಸಾಣೆ ಹಿಡಿದ ಸಿಎಂ ಕ್ಯಾಂಪ್ ಹೈಕಮಾಂಡ್ ಬಳಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಸಿಎಂ ನಿವಾಸದಲ್ಲಿ ಅಹಿಂದ ನಾಯಕರ ರಹಸ್ಯ ಸಭೆ ನಡೆದಿದೆ. ಮತ್ತೊಂದು ಕಡೆಗೆ ಅಹಿಂದ ಮತ ಬ್ಯಾಂಕ್ನ ವರದಿ ಕೂಡ ರವಾನಿಸಿದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಈ ಬಿಕ್ಕಟ್ಟು ದೆಹಲಿ ಹೈಕಮಾಂಡ್ ಅಂಗಳ ತಲುಪಿ ವಾರಗಳು ಕಳೆದರೂ ಕೂಡ ವಾರ್ ಮಾತ್ರ ನಿಲ್ತಿಲ್ಲ. ನಿನ್ನೆ ಉರುಳಿದ ಜಾತಿ ದಾಳದ ಬೆನ್ನಲ್ಲೇ ಅಹಿಂದ ಪಡೆ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಿದೆ. ಈ ಮೂಲಕ ಕದನ ಮತ್ತಷ್ಟು ಜಟಿಲಕ್ಕೆ ತಳ್ಳಿದೆ. ಸಿಎಂ ಬೆನ್ನಿಗೆ ಬಂದ ಅಹಿಂದ ಪಡೆ. ಸಿಎಂ ಸಿದ್ದರಾಮಯ್ಯ ಜೊತೆಗೆ ಅಹಿಂದ ಸಚಿವರ ರಹಸ್ಯ ಸಭೆ ನಡೆದಿದೆ. ದೆಹಲಿಗೆ ತೆರಳುವುದಕ್ಕೂ ಮೊದಲು ಸಚಿವರ ಜೊತೆಗೆ ಸಿಎಂ ಚರ್ಚೆ ನಡೆಸಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಸಂತೋಷ್ ಲಾಡ್, KN ರಾಜಣ್ಣ ಸೇರಿ ಹಲವಾರು ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಲು ಅಹಿಂದ ಮುಂದಾಗಿದ್ದು ಸಿಎಂ ಸಿದ್ದರಾಮಯ್ಯ ಅವರನ್ನ ಮುಂದುವರಿಕೆ ಒಂದೇ ಅವರ ಏಕೈಕ ಅಜೆಂಡಾ. ಸಿದ್ದರಾಮಯ್ಯ ಪರ ಹೈಕಮಾಂಡ್ ಮುಂದೆ ಪರೇಡ್ ಮಾಡಲು ಇದೀಗ ಪ್ಲಾನ್ ಮಾಡಿಕೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ರಾಹುಲ್ ಗಾಂಧಿ ಭೇಟಿಗೆ ಸಚಿವರು ಮುಂದಾಗಿದ್ದು ಸಿಎಂ ಗಾದಿ ಬಿಡದಂತೆ ಸಿದ್ದರಾಮಯ್ಯ ಮೇಲೆ ಒತ್ತಡವನ್ನ ಹೇರಲಾಗಿದೆ. ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಇದ್ದೇವೆ ಅಂತ ಸಿಎಂಗೆ ಅಭಯ ನೀಡಲಾಗಿದೆ. ಸಿದ್ದರಾಮಯ್ಯಗೆ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯ ತಿಳಿಸಿರುವಂತಹ ಮಾಜಿ ಸಚಿವ KN ರಾಜಣ್ಣ, ನೀವು ಹೈಕಮಾಂಡ್ ಮುಂದೆ ತಮ್ಮ ಸ್ಪಷ್ಟ ಅಭಿಪ್ರಾಯವನ್ನು ತಿಳಿಸಬೇಕು. ಬದಲಾವಣೆ ಅಂದ್ರೆ ಮುಂದಿನ ಚುನಾವಣೆಗಳ ಬಗ್ಗೆ ಹೇಳಿ ಅಂತ ಎಚ್ಚರಿಕೆ ಮಾತು ಆಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.